ಹೋಗುವಾಗ ಸ್ವಲ್ಪ ಆಗ್ತದೆ ನನಗೆ ಇದಕ್ಕೂ ಬಂತು. ಏನು ಮಾಡೋದು ಅಷ್ಟೇ. ನಾನು ನಿಮ್ಮ ಜೊತೆ ಅಷ್ಟು ಅನ್ಯೋನ್ಯವಾಗಿದ್ಲಲ್ವಾ, ಅದಕ್ಕೆ ನಿಮ್ಮ ಕಣ್ಣಲ್ಲೂ ನೀರು ತುಂಬ್ಕೋತಾ ಇದ್ದಾವೆ ಅಷ್ಟು ಅಟ್ಯಾಚ್ಮೆಂಟ್. ಅವಳು ಇಲ್ಲಿ ಸ್ನೇಹಿತರೆ, ನಾನು ರಕ್ಷಿತಾ ಶೆಟ್ಟಿ ಅವರು ಮನೆಗೆ ಹೋದಾಗ ಮನೆ ಮುಂಭಾಗದಲ್ಲಿ ನಿಮಗೆ ರತ್ನ ನಿವಾಸ ಅನ್ನೋ ಒಂದು ಹೆಸರಿತ್ತು ನೋಡಿ, ಅದೇ ರತ್ನಜ್ಜಿ. ಇವತ್ತು ರತ್ನಜ್ಜಿಯವರ ಮುಂಭಾಗದಲ್ಲಿ ಕೂತ್ಕೊಂಡಿದ್ದೀನಿ. ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಅಜ್ಜಿ ಮತ್ತು ಮೊಮ್ಮಗಳ ಬಾಂಡಿಂಗ್ ಅಂತ ಹೇಳ್ಬೋದು, ಸಂಬಂಧ ಇವತ್ತು ಆ ಮಟ್ಟಕ್ಕೆ ಹೋಗಿದೆ. ಇಲ್ಲೇ ಅಜ್ಜಿ ಜೊತೆ ಒಡನಾಟ, ಅಜ್ಜಿಯನ್ನು ತುಂಬ ಹಚ್ಕೊಂಡಿದ್ರು ಅನ್ನೋದನ್ನು ಕೇಳಿದ್ದೀವಿ. ಇವತ್ತು ನಮ್ಮೊಂದಿಗೆ ರತ್ನಜ್ಜಿ ಅವರಿದ್ದಾರೆ. ಒಂದು ದೊಡ್ಡ ವೇದಿಕೆ ಬಿಗ್ ಬಾಸ್ ಅಂತ ಇಡೀ ಕರ್ನಾಟಕ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ, ಎಲ್ಲರೂ ಗುರುತಿಸ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವ್ರನ್ನ ಹುಡ್ಕೊಂಡು, ಅವ್ರ ಮನೆ ಹುಡ್ಕೊಂಡು, ಅಜ್ಜಿನ ಹುಡ್ಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ, ಖುಷಿ ಆಗ್ತೀವಿ ಅಷ್ಟೇ. ಏನು ಹೇಳ್ತೀರಾ ರಕ್ಷಿತಾ ಅವ್ರ ಬಗ್ಗೆ? ಹೇಗಿದ್ಲು ಇಲ್ಲಿ ಮನೆಗೆ ಬಂದಾಗ? ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು? ಇಲ್ಲ, ಚೆನ್ನಾಗಿ ನೋಡ್ಕೊಂಡಿಟ್ಟು ಎಲ್ಲ ಕೆಲಸ ಮಾಡಿ ಹೀಗೆ ಮಾಡಿದ್ದು ಅಷ್ಟೇ. ಅಪ್ಪಾಜಿ ಅಮ್ಮ ಎಲ್ಲಿ ಇರ್ತಾರೆ? ಬೊಂಬೈಯಲ್ಲಿ. ಅಲ್ಲೇನು ಅವರ ಅಪ್ಪಾಜಿ ಅಮ್ಮನ ಕೆಲಸ? ಅಲ್ಲಿ ತಂದೆ ಒಂದು ಅಂಗಡಿ ಇತ್ತು, ಒಂದು ಪಾನ್ಬೇಡಿ ಅಂಗಡಿ. ತಾಯಿ ಮನೆಯಲ್ಲಿ. ಇಲ್ಲಿ ನಿಮ್ಮ ಜೊತೆ ಇದ್ರು ಯಾರು? ರಚಿತವ. ಬರುತ್ತಾ ಹೋಗ್ತಾ ಇದ್ರು ಅಷ್ಟೇ. ಅಂದರೆ ಯಾವಾಗ ರಜೆ ಇದ್ದಾಗ ಮಾತ್ರ? ಅಲ್ಲಲ್ಲ, ರಜೆ ಇಲ್ಲದಿದ್ರು 1 ತಿಂಗಳು. ಈಗ ಹೋಗುದಿಲ್ಲ ಅವಳು. ಇಲ್ಲೇ ಒಂದು 2-3 ತಿಂಗಳು, ಬೊಂಬೈಯಲ್ಲಿ 2 ತಿಂಗಳು ಇದ್ರು. ಓಕೆ ಓಕೆ. ಫಿಶ್ ಎಲ್ಲ ತುಂಬ ಹಚ್ಕೊಂಡಿದ್ರು ಅಂತ, ಫಿಶ್ನೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕುಕ್ಕಿಂಗ್ ಎಲ್ಲ ಮಾಡ್ತಾಯಿದ್ರು. ನಿಮಗೆಲ್ಲ ಮಾಡಿಕೊಡ್ತಾ ಇದ್ರು ಅಜ್ಜಿ? ಮಾಡ್ತಾಳೆ. ಅವಳೇ ಮಾಡೋದು ಮನೆಯಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾಳೆ. ಏನೇನು ಮಾಡ್ತಾಯಿದ್ರು? ಎಲ್ಲ ಮೀನು ಸಾರು, ಕೋಳಿ ಎಲ್ಲ ಮಾಡ್ತಾಳೆ ಅವಳು. ಏನು ಫ್ಲೇವರ್ ಇಷ್ಟ ಆಗುತ್ತೆ ನಿಮಗೆ? ಏನೋ ಫಿಶಲ್ಲಿ ಯಾವ ಐಟಮ್ ನಿಮಗೆ ಇಷ್ಟ ಆಗುತ್ತೆ ಅವಳು ಮಾಡಿದ್ದು? ಅದು ಎಲ್ಲ ಇಷ್ಟ ಆಗಲ್ಲ, ನನಗೆ ತರಕಾರಿ ಇಷ್ಟ. ಹೌದಾ? ಫಿಶ್ ತುಂಬ ಕಮ್ಮಿ ಇಷ್ಟ. ಅವ್ರಿದ್ದಾಗ ಎಷ್ಟು ಖುಷಿ ಅಂತ ಅನ್ಸೋದು ಆ ಮನೆಯಲ್ಲಿ? ಖುಷಿ ಇರ್ತದೆ. ಯೂಟ್ಯೂಬ್ನೆಲ್ಲ ನೀವು ನೋಡ್ತಾ ಇರ್ತಿದ್ರಾ? ಬಂದು ಮನೇಲೆಲ್ಲ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ಅವೆಲ್ಲ ನೋಡ್ತೇನೆ ಮಾಡ್ತೀನಿ. ಓಕೆ. ವಿಡಿಯೋದಲ್ಲೆಲ್ಲ ನೀವು ಕಾಣಿಸ್ಕೊಂಡಿದ್ರಿ ಭಾಳ ಸರಿ? ಕಾಣ್ಕೊಡಿಸೋದಿಲ್ಲ, ಅವಳು ಬೇಕಾದ್ರೆ ಹಾಕ್ತಾಳೆ ಎಲ್ಲಿ ನಾನಿದ್ದೆ. ಮುಜುಗರ ಆಗ್ತಿತ್ತ? ಬೇಡ ಬೇಡ ಹೇಳ್ತೀನಿ. ಓಕೆ. ಬಿಗ್ ಬಾಸ್ಗೆ ಹೋಗೋ ಸುದ್ದಿ ಯಾವಾಗ ಗೊತ್ತಾಯಿತು ನಿಮಗೆ? ನಮಗೆ ಹೋಗುವ ಒಂದು 5-6 ದಿವಸ ಮುಂಚೆ ಗೊತ್ತಾಗಿದ್ದು. ಹೇಳಲಿಲ್ಲ ಅವಳು. ಹೌದಾ? ಹೇಳಿಲ್ಲ. ಮುಂಬೈಯಲ್ಲಿ ಹೋಗಿ ಬಂದಳು, ಆವಾಗ ಗೊತ್ತಾಯಿತು. ಏನು ಶಾಕ್ ಆಯ್ತಾ ನಿಮಗೆ ಒಂದು ಹೆಸರಿಗೆ ಸುದ್ದಿ ಕೇಳಿ? ಸಾಕಾಯಿತು ತುಂಬ. ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಬಗ್ಗೆ ಗೊತ್ತಿತ್ತಾ ನಿಮಗೆ? ನೋಡ್ತಾ ಇದ್ರಾ? ಇಲ್ಲ, ಕೇಳಿದ್ದೇನೆ, ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೇನೆ ನಾನು. ಇಲ್ಲೇ ಅಲ್ಲ, ಆ ಮನೆಯಲ್ಲಿರುವಾಗ. ಈಗ ರಕ್ಷಿತಾ ಅವರು ಹೋದಾಗ ನೋಡ್ತಾ ಇದ್ದಾರಾ? ನೋಡ್ತೀನಿ, ದಿವಸ ಆಗಲಿಲ್ಲ, ಸ್ವಲ್ಪ ಅಷ್ಟೇ. ಈಗ ಆಟ ಆಡ್ತಿದ್ದಾರೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ? ಆಡ್ತಾಳೆ. ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀನು ಈ ಥರ ಆಡು ಹಾಗೆ ಹೇಗೆ ಅಂತ. ಈಗ ಧ್ರುವಂತವ್ರ ವಿರುದ್ಧವಾಗಿ ಧ್ರುವಂತವ್ರು ರಕ್ಷಿತಾ ಅವ್ರಿಗೆಲ್ಲ ತುಂಬ ಛೇಡಿಸ್ತಾ ಇದ್ದಾರೆ, ಕೋಪ ಬರ್ತಿದೆ ನಿಮಗೆ? ಬರ್ತದೆ, ಏನು ಮಾಡೋದು? ನಿಮ್ಗೆ ಯಾರ ಮೇಲೆ ಕೋಪ ತುಂಬ? ನನಗೆ ಧ್ರುವಂತ ಮೇಲೆ. ಅವರ ಅಲ್ಲಿ ಯಾರ ಹತ್ರ ಇಲ್ಲ, ಎಲ್ಲ ಒಳ್ಳೆಯದಾಗಿದ್ದಾರೆ. ಈಗ ಧ್ರುವಂತಿ. ಮೊದಲಿಗೆ ಅಶ್ವಿನಿ ಗೌಡ ಅವರೆಲ್ಲ ತುಂಬ ಛೇಡಿಸ್ತಾ ಇದ್ದಾಗ ಎಷ್ಟು ಬೇಜಾರಾಗ್ತಿತ್ತು? ಬೇಜಾರಾಯ್ತು, ನಾನು ನೋಡ್ಲಿಕ್ಕೆ ಹೋಗಲಿಲ್ಲ, ನೋಡುವುದಿಲ್ಲ ಅದನ್ನು. ಓಕೆ. ಭಾಳ ಸರಿ ಏನೋ ಜಾತಿ ಬಗ್ಗೆ ಎಲ್ಲ ಮಾತಾಡ್ಬಿಟ್ರು ಅಂತ ಇಡೀ ಕರ್ನಾಟಕದಲ್ಲಿ ಅದೊಂದು ಸ್ವಲ್ಪ ಸುದ್ದಿ ವೈರಲ್ ಆಯಿತು. ಅದೆಲ್ಲ ನೀವು ಕೇಳಿದಾಗ ಏನು ಅನ್ನಿಸ್ತು ನಿಮಗೆ? ಈ ಥರದ್ದೆಲ್ಲ ಮಾಡಿಬಿಟ್ರಲ್ಲ ಅಂತ ಎನಿಸಿದೆ, ಏನು ಮಾಡೋದು? ಬಟ್ ಫಸ್ಟ್ ಡೇನೇ ಎಲಿಮಿನೇಷನ್ ಅಂತ ಅಂದ್ಬಿಟ್ರು. ಫಸ್ಟ್ ಡೇನೇ ರಕ್ಷಿತಾ ಶೆಟ್ಟಿ ಅವರು ಹೊರಗೆ ಬಂದರು ಅಂದಾಗ ನಿಮ್ಮ ಊರಲ್ಲೆಲ್ಲ ಸ್ವಲ್ಪ ಬೇಸರ ಇದ್ದಿದೆ. ಅಜ್ಜಿಯಾಗಿ ನಿಮಗೆ ಏನು ಅನ್ನಿಸ್ತು ಸಡನ್ನಾಗಿ? ನಮಗೆ ಬೇಜಾರಾಯ್ತು, ಆದರೆ ಇವರು ಬರಲಿಲ್ಲ ಅಲ್ವಾ? ಅದೇ ಆಮೇಲೆ ಖುಷಿ ಆಯ್ತು. ಸಡನ್ನಾಗಿ ಏನು ಅನಿಸಿತ್ತು ನಿಮಗೆ ಅಂತ ಕೇಳಿದಾಗ? ಸಡನ್ ಖುಷಿ ಆಯ್ತು ನನಗೆ. ಅಲ್ಲ, ಹೊರಗೆ ಬಂದಿದಾಗ ಅಂತ ಕೇಳಿದಾಗ ಬೇಜಾರಾಯ್ತು ತುಂಬ? ಸಡನ್ ಹೊರ ಕಳಿಸ್ಬಿಟ್ರು ಒಂದೇ ದಿನ? ಬೇಜಾರಾಯ್ತು. ಗಿಲ್ಲಿ ಅವ್ರ ಆಟನೂ ನೋಡ್ತಾ ಇದ್ದೀರಾ? ನೋಡ್ತೇನೆ ಸ್ವಲ್ಪ ಸ್ವಲ್ಪ. ಹೌದಾ? ತುಂಬ ಇಷ್ಟ ಆಗೋ ಕ್ಯಾರೆಕ್ಟರ್ ಯಾರ್ದು ನಿಮ್ಗೆ ಅದರಲ್ಲಿ ಬಿಗ್ ಬಾಸ್ ಅಲ್ಲಿ? ಗಿಲಿ. ಹೌದಾ? ಗಿಲಿ. ಯಾಕೆ? ತಮಾಷೆ ಅದೆಲ್ಲ ಅಲ್ಲ, ಒಳ್ಳೆಯದಾಗಿದ್ದೇನೆ. ಅಷ್ಟು ರಸ್ತೆ ಸಹ ನಾನು ಇದು ಮಾಡೋದಿಲ್ಲ, ವಂಶದ ಗುಡಿ ಅಂತ.
ಅಷ್ಟೇ. ಓಕೆ, ವಂಶದ ಕುಡಿ ಅಂತ ಹೇಳ್ತಾರೆ. ಮಾಳು ಮಾಳು ಗೊತ್ತಲ್ಲ ನಿಮಗೆ? ಮಾಳು ಆದರೆ ಸ್ವಲ್ಪ ಸ್ವಲ್ಪ ಅಷ್ಟು ಅಷ್ಟೇನು ಇಷ್ಟ ಆಗಲ್ಲ. ಹೌದು. ಏನು ಅನ್ಸುತ್ತೆ ನಿಮಗೆ? ಭಾಳ ಜನ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ರಕ್ಷಿತಾ ಶೆಟ್ಟಿ ಅವರು ಫೈನಲಲ್ಲಿ ಇರ್ತಾರೆ ಗಿಲ್ಲಿ ಅವ್ರ ಜೊತೆ, ಟಾಪಲ್ಲಿ ಏನಾದ್ರು ಒಂದು 3 ಜನ ಇದ್ದರೆ ಅದರಲ್ಲಿ ರಕ್ಷಿತಾ ಅವರು ಇರ್ತಾರೆ ಅಂತ ಹೇಳ್ತಾರೆ. ನಿಮಗೇನು ಅನ್ಸುತ್ತೆ? ರಕ್ಷಿತಾ ಕೊನೆಯವರೆಗೂ ಆಟ ಆಡ್ತಾರೆ ಅಂತ ಅನ್ಸುತ್ತೆ? ಅದು ಗೊತ್ತಿಲ್ಲ, ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ನಾನು ಅಷ್ಟೇ ನೋಡುವುದು, ಅದೆಲ್ಲ ನನಗೆ ಗೊತ್ತಾಗೋದಿಲ್ಲ. ನಾಯಿಗಳು ಅಂದ್ರೆ ತುಂಬ ಇಷ್ಟ. ನಾಯಿ ತುಂಬ ಇಷ್ಟ. ಫಿಶ್ ಮಾರ್ಕೆಟಲ್ಲೆಲ್ಲ ಹೋದಾಗ ಹೇಳ್ತಾ ಇದ್ರು, ಬೀದಿ ನಾಯಿಗಳು ಕಂಡ್ರು ಫಿಶ್ ತಗೊಂಡು ಹಾಕ್ಬಿಡ್ತಾ. ಹೌದು ಹೌದು. ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಮನೆಯಲ್ಲಿ ಯಾವ ನಾಯಿ ಕಂಡ್ರೆ ತುಂಬ ಇಷ್ಟ? ಯಾವುದೋ ಸೇಲೋ ಏನೋ ಹೇಳ್ತಾ ಇದ್ರು, ಚೆಲ್ಲಿ ಅಂತ. ಚೆಲ್ಲಿ. ಹೌದಾ? ಈಗ ಅದೇ ಒಂದು 2 ನಾಯಿ ಇರುವುದು. 2 ನಾಯಿ, ಒಂದು ಸತ್ತಿದೆ, ಒಂದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ. 4 ಇತ್ತು. ನಿಮಗೆ ತುಂಬ ಇಷ್ಟ ಆಗೋ ಕ್ಯಾರೆಕ್ಟರ್ ಏನು ರಕ್ಷಿತಾ ಅವ್ರ ಹತ್ರ? ಅವಳ ಕಾನ್ಫಿಡೆನ್ಸಾ, ಧೈರ್ಯನ, ಅಥವಾ ಅವಳು ಕೋಪನ, ಅಥವಾ ಅವಳ ಹಠ, ಇಲ್ಲ ಗೆಲ್ಲೇಬೇಕು ಅನ್ನೋ ಹಠ, ಏನು ಇಷ್ಟ ಆಗುತ್ತೆ ನಿಮಗೆ? ನಿಮ್ಮ ಮೊಮ್ಮಗಳಾಗಿಲ್ಲೆಲ್ಲ ಮನೇಲೆಲ್ಲ ಇದ್ದು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಜೊತೆ ಒಡನಾಟ ಇದ್ದಾಗೆಲ್ಲ ಯಾವ ಗುಣ ತುಂಬ ಇಷ್ಟಪಡ್ತೀರಿ ನೀವು? ಇಲ್ಲಿ ಎಲ್ಲವೂ ಇಷ್ಟವೇ, ಅವಳು ಮಾಡಿದ್ದೆಲ್ಲ ಇಷ್ಟ. ಅವಳು ಮಾಡಿದೆಲ್ಲ ಇಷ್ಟವೇ ನನಗೆ. ಏನಿಲ್ಲ ಇಲ್ಲ. ಯಾರು ಗೆಲ್ಬೋದಮ್ಮ? ನಮ್ಗೆ ಗೊತ್ತಿಲ್ಲಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ನೋಡುವುದು, ಎಲ್ಲ ನೋಡುವುದಿಲ್ಲ ಅಷ್ಟೇ, ಸ್ವಲ್ಪ ನೋಡುವುದು ಬರುವುದು ಅಷ್ಟೇ. ಹೇಳ್ತಾರೆ ಬಿಗ್ ಬಾಸ್ ಏನಾದರೂ ಗೆದ್ದು ಬಂದರೆ, ಅಥವಾ ಬಿಗ್ ಬಾಸ್ನಿಂದ ಹೊರಗೆ ಬಂದಮೇಲೆ ನಿಮ್ಮ ಜೊತೆನೇ ಇರು ಅಂತ ಹೇಳ್ತೀರಾ, ಮುಂಬೈಗೆ ಹೋಗು ಅಂತ ಹೇಳ್ತೀರಾ? ಇಲ್ಲೇ ಕೂತ್ಕೊಳ್ಳ ಆಗುದಿಲ್ಲ, ತಂದೆ ತಾಯಿ ಮುಂಬೈಯಲ್ಲಿ ಇರುವುದಲ್ಲ, ಬರ್ತಾ ಹೋಗ್ತಾ ಇಲ್ಲ, ಇದ್ದಾಳೆ ಅಷ್ಟೇ. ಅವ್ರ ಸ್ವಂತ ದುಡ್ಡಲ್ಲಿ ಏನೋ ಒಂದು ಫ್ಲಾಟ್ ತಗೊಂಡ್ರು ರಕ್ಷಿತಾ ಅಂತ ಒಂದು ವೈರಲ್ ಆಗ್ತಿದೆ ಸುದ್ದಿ, ನಿಜ? ಹೌದು ಹೌದು, ತಗೊಂಡಿದ್ದಾರೆ. ಅವ್ರ ದುಡ್ಡಲ್ಲಿ ಲೋನ್ ಮಾಡಿ. ಸೂಪರ್. ರಕ್ಷಿತಾ ಶೆಟ್ಟಿ ಅವರೇ ಅವ್ರು ಓನಾಗೆ ದುಡ್ದಿರೋ ಈ ಯೂಟ್ಯೂಬ್ ಅದು ಇದು ಅನ್ನೋ ಕಾಸಲ್ಲೇ ಮಾಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಅಮ್ಮ. ಮತ್ತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ ಬಿಗ್ ಬಾಸ್ ಅಲ್ಲಿ ಏನಾದರೂ ಬೇರೆ ಅವಳು ಇನ್ನೂ ಏನಾದರೂ ಈ ಥರ ಆಡು ಆ ಥರ ಆಡು ಅಂತ ಏನಾದರೂ? ಇಲ್ಲ, ಅದು ಎಲ್ಲ ಗೊತ್ತಿಲ್ಲಮ್ಮ ನನಗೆ, ಏನು ಗೊತ್ತಿಲ್ಲ ಅದರಲ್ಲಿ. ಆಮೇಲೆ ಅವ್ರ ಬಗ್ಗೆ ಹಿನ್ನೆಲೆ ಏನು ಎತ್ತ ಅಂತ ತಿಳ್ಕೊಳಕ್ಕೆ. ನಿಮಗೆ ಎಷ್ಟು ಜನ ಮಕ್ಕಳು, ಏನು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ? ನಮಗೆ 2 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ರಕ್ಷಿತಾ ಅವರು ಯಾರ ಮಗಳು? ನನ್ನ ದೊಡ್ಡ ಮಗಳು. ಮಗಳು. ಅವ್ರು ಏನು ಮಾಡ್ತಾರೆ, ಏನು ಜಾಬಲ್ಲಿದ್ದಾರೆ? ಮಗಳು ಇಲ್ಲ, ಮನೆಯಲ್ಲಿ. ಅಲ್ಲ, ಮಗ ದೊಡ್ಡ ಮಗನ ಮಗಳು ತಾನೇ ಅವರು? ಅಲ್ಲಲ್ಲ, ಮಗಳ ಮಗಳು. ದೊಡ್ಡ ಮಗಳು. ಏನು ಮಾಡ್ತಾರೆ ಅವರು? ಮಗಳ ಇಲ್ಲ, ಮನೆಯಲ್ಲಿ. ಅವರ ಹಸ್ಬೆಂಡ್? ಅಂಗಡಿ ಉಂಟು, ಒಂದು ಅಂಗಡಿ ಉಂಟು. ಅಂದರೆ ಅವರೆಲ್ಲ ಈಗ ಬೊಂಬೈಯಲ್ಲಿ. ಎಷ್ಟು ವರ್ಷದಿಂದ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು? 27 ವರ್ಷ ಆಯಿತು. ಮದುವೆಯಾಗಿ 27 ವರ್ಷ ಆಯಿತು. ಅದಾದಮೇಲೆ ರಕ್ಷಿತಾ ಅವರೆಲ್ಲ ಇಲ್ಲೂ ಓದಿದ್ದ ರಕ್ಷಿತಾ ಅವರು? ಅದೆಲ್ಲ ಬೊಂಬೈಯಲ್ಲಿ. ಅವಳು 3 ತಿಂಗಳು ಮಗು ಇರುವಾಗ ಬೊಂಬೈಗೆ ಕರ್ಕೊಂಡು ಹೋಗಿದ್ದಾರೆ, ಮತ್ತು ಬೊಂಬೈಯಲ್ಲಿ ಓದಿದ್ದು. ಕನ್ನಡ ಬರುವುದಿಲ್ಲ. ಇಲ್ಲಿ ಬಂದು ಸ್ವಲ್ಪ ಕನ್ನಡ ಯಾರ ಹತ್ರ ಮಾತಾಡಿ ಕಲಿಯುದು ಅಷ್ಟೇ. ಕನ್ನಡ ಬರುವುದಿಲ್ಲ. ಕನ್ನಡ ತುಳು ಬೆರೆಸಿ ಮಾತಾಡ್ತಾರಲ್ಲ ಅವರು. ಅದೇ. ಯಾವಾಗ ಬರ್ತಿದ್ರು ಇಲ್ಲಿಗೆ? ಕೊರೋನಾದ ನಂತರ ಹೆಚ್ಚು ಇಲ್ಲಿ ಇರುವುದು ಅವಳು. ಕೊರೋನಾ ಟೈಮಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಇಲ್ಲೇ ಇರ್ತಾಳೆ, ಬೊಂಬೈಗೆ ಹೋಗ್ತಾ ಬರ್ತಾ ಇರ್ತಾಳೆ. ಓಕೆ, ನೀವು ಮುಂಬೈಗೆಲ್ಲ ಹೋಗ್ತಿರ್ತೀರಿ? ಹೋಗ್ತೀನಿ. ಅಲ್ಲಿ ಎಲ್ಲ ತುಂಬ ದೊಡ್ಡ ಮನೆ ಉಂಟಾ? ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ? ಅಲ್ಲಿ ಉಂಟು, ಮತ್ತು ಮಗನ ಮನೆ ಉಂಟು, ಅಲ್ಲಿ ಇದ್ದಾರೆ. ಮಗಳು ಮತ್ತೊಬ್ಬಳು ಇದ್ದಾಳೆ ಬೊಂಬೈಯಲ್ಲಿ. ಈಗ ಮೊನ್ನೆ ಒಂದು ಅಪಾರ್ಟ್ಮೆಂಟ್ ಏನೋ ತೊಗೊಂಡ್ರು ರಕ್ಷಿತಾ ಅವ್ರ ದುಡ್ಡಲ್ಲಿದೆ. ಎಷ್ಟು ಲಕ್ಷದ ಆಯ್ತು ಮೇಡಮ್, ಅದು ಗೊತ್ತಾ ನಿಮಗೆ? ಗೊತ್ತಿಲ್ಲ ನನಗೆ, ಸ್ವಲ್ಪ ಲೋನ್ ಮಾಡಿದಾಳೆ ಅಷ್ಟೇ. ಮಾಡಿದಾಳಂತೆ, ತಿಳ್ಕೊಂಡಿದ್ದಾಳೆ. ಇಲ್ಲೆಲ್ಲ ಅಲ್ಲಿ ಒಂದು ಸ್ವಲ್ಪ ಕಾಡು ಒಳಗಿದೆಯಲ್ಲ ಮನೆ, ನೀವಿಬ್ಬರೇ ಇಡ್ತಿದ್ರ? ಅಲ್ಲ, ಮಗ ಒಬ್ಬನ ಮಂಗಳೂರಿನಲ್ಲಿದ್ದಾನೆ, ಮತ್ತು ಒಬ್ಬ ಅಲ್ಲಿ ಎರ್ಮಲ್ನಲ್ಲಿದ್ದಾನೆ. ಅವರಿದ್ದರು ಆ ಮನೆಯಲ್ಲಿ. ಅದು ಸ್ವಲ್ಪ ರಿಪೇರಿ ಮಾಡಲಿಕ್ಕೆ ಇತ್ತು, ಹಾಗೆ ಇಲ್ಲಿ ರೂಮ್ ಮಾಡಿದ್ದು ನಾವು. ಮನೆ ಹರತಾಗಿದೆ ಅಲ್ಲ, ರಿಪೇರಿ ಮಾಡಲಿಕ್ಕೆ ಇತ್ತು.
ಓಹೋ ರಕ್ಷಿತಾ ಅವರು ವಿಡಿಯೋ ಎಲ್ಲ ಮಾಡ್ತಿದ್ರಲ್ವಾ ಆ ಮನೆ ಒಂದ್ ಸ್ವಲ್ಪ ರಿಪೇರಿ ಹೋಗಿ ಮಾಡುವುದು. ಓಕೆ ಓಕೆ ಆ ಮನೆ ಒಂದ್ ಸ್ವಲ್ಪ ರಿಪೇರಿ ಇತ್ತು ಅಂತ ಈ ಕಡೆ ಬಂದ್ರು. ಹೌದು ಹೌದು. ಓ, ಈ ಬಾಡಿಗೆ ಮನೆದು ಎಲ್ಲ ಬಾಡಿಗೆ ಎಲ್ಲ ಕಟ್ಟೋದು ರಕ್ಷಿತಾ ಹಾಂ ಕಟ್ಟು ಅವಳಿ ಅವರದ್ದೇ ಅದು ಸಣ್ಣನವರದ್ದೇ ಮನೆ ಇದು ಕೂಡ. ನೋಡಿ ಹಂಗಾರೆ ಕಂಪ್ಲೀಟ್ ನೋಡ್ಕೊಳ್ತಾ ಇರೋದೇ ರಕ್ಷಿತಾ ನಿಮ್ಮನ್ನು. ಅಲ್ಲ ಮುದ್ದಿನ ಮೊಮ್ಮಗಳು ನಿಮ್ಮ ಫ್ಯಾಮಿಲಿಲಿ ತುಂಬಾ ಇಷ್ಟಪಡೋ ಮೊಮ್ಮಗಳು ದೊಡ್ಡವಳು ಎಲ್ಲ ಮಕ್ಕಳು ದೊಡ್ಡವಳು. ಹೌದು ಮೊಮ್ಮಕ್ಕಳಲ್ಲಿ ದೊಡ್ಡವಳು ಅಂದ್ರೆ ರಕ್ಷಿತಾ. ರಚಿತಾ ಏನು ಡಿಗ್ರಿ ಅದು PUC ಏನು ಇಲ್ಲಿ ಓದಲೇ ಇಲ್ಲ ಅವರು? ಓದಿದಾಳೆ ಅದು ಯಾರು ಗೊತ್ತಿಲ್ಲ. ಓದಿದಾಳೆ ಅಲ್ಲಲ್ಲ ಮುಂಬೈಯಲ್ಲಿ ಇಲ್ಲ ಅಲ್ಲಿ ಓದಿದ್ದು. ಓದಲೆಲ್ಲ ಮುಂದಿದ್ರ? ಇದರಂತೆ ಗೊತ್ತಿಲ್ಲ ನನಗೆ ಅದಿಲ್ಲ. ಅವಳಿಗೆ ಯೂಟ್ಯೂಬ್ ಮಾಡಬೇಕಂತ ಆಸೆ ಇತ್ತು, ಅಲ್ಲಿ ಕೆಲಸ ಬಿಟ್ಟು ಬಂದಿದ್ದಾಳೆ ಅಷ್ಟೇ. ಯೂಟ್ಯೂಬ್ ಮಾಡೋದಕ್ಕೋಸ್ಕರ ಕೆಲಸನೇ ಬಿಟ್ಬಿಟ್ರ ಅವರು? ಬಿಟ್ಟು ಬಂದಿದ್ದಾಳೆ. ಏನು ಜಾಬ್ ಮಾಡ್ತಾ ಇದ್ರಮ್ಮ? ಮಾತಾಡಿದ್ದೆ ನಾನು, ಅದು ಏನಂತ ಗೊತ್ತಿಲ್ಲ ನನಗೆ. ಇಲ್ಲ ನಿಮಗೇನಾರ ಪ್ರೀತಿಯಿಂದ ಕರೀತಾ ಇದ್ಲ? ಅಜ್ಜಿ ಅಂತಾನೆ ಕರೀತಾ ಇದ್ರ? ಏನಂತ ಕರೀತಾ ಇದ್ರು ರಕ್ಷಿತಾ ಅವರು? ದೊಡ್ಡ ಅಂದ ದೊಡ್ಡ ಅಂತ ಕರೆಯೋದು. ಏನು ದೊಡ್ಡ ಅಂದ್ರೆ ಏನಾರ ಬೇರೆ ಅರ್ಥ? ಅಲ್ಲ, ಅವನ ಅಮ್ಮನನ್ನು ಮಮ್ಮಿ ಅಂಚ ಕರೀತಾಳೆ, ಅದನ್ನು ದೊಡ್ಡಮ್ಮ ಅಂತ ಹಾಗೆ ದೊಡ್ಡ ಅಂತ ಕರೀತಾಳೆ. ನೀವೇನಂತ ಕರೀತಾ ಇದ್ರಿ ರಕ್ಷಿತಾ ಅವ್ರಿಗೆ? ಸೋನು. ಸೋನು. ಅವನ ಮನೆಯಲ್ಲಿ ಕರೆಯುವುದಿಲ್ಲ ಸೋನು. ಹೌದಾ? ಮನೆಯವರೆಲ್ಲ ಸೋನು ಅಂತವೇ ಕರೆಯುವುದು. ಹೌದಾ? ನೀವು ಯಾವಾಗಾದ್ರೂ ಸುಮ್ಮನೆ ಏನೋ ಪ್ರೀತಿಗೆ ಜಗಳ ಆಡೋದು ಅಥವಾ ಆ ಥರದ್ದೆಲ್ಲ ಸಣ್ಣ ಪುಟ್ಟ ಆಗ್ತಾ ಇಲ್ಲ ನನ್ನ ಹತ್ರ ಮಾಡೋದಿಲ್ಲ, ಎಲ್ಲರ ಹತ್ರ ಮಾಡ್ತಾಳೆ. ಸ್ವಲ್ಪ ಜಗಳವೇ, ಸ್ವಲ್ಪ ಗರ್ವ ಇದು ಎಲ್ಲ ಹೆಚ್ಚ. ನನ್ನ ಹತ್ರ ಹಾಗೇನಿಲ್ಲ. ಇಲ್ಲ ಪ್ರೀತಿ. ನಿಮಗೋಸ್ಕರ ಯಾವಾಗಾದ್ರೂ ಹತ್ತಿದ್ದುಂಟಾ ಏನಾದರೂ ಸಣ್ಣ ಪುಟ್ಟ ವಿಷಯ? ಇಲ್ಲ, ಹೋಗುವಾಗ ಸ್ವಲ್ಪ ಹತ್ತಿದ್ದಾಳೆ. ದುಃಖ ಹೋಗಿ ಅಲ್ಲಿವರೆಗೆ ಹೋಗಿ ಹಿಂದೆ ಬಂದು ತುಂಬ ನನ್ನನ್ನು ಇದು ಮಾಡಿ ಹೋಗಿದ್ದಾಳೆ. ಆಯ್ತಾಯ್ತು. ಬಿಗ್ ಬಾಸ್ಗೆ ಹೋಗುವಾಗ ಮತ್ತೆ ಹೋಗುವಾಗ ಬರುವಾಗ ಒಂದು ತಿಂಗಳಲ್ಲಿ ಇದ್ರೆ ಮತ್ತೆ ಬರ್ತಾಳಲ್ಲ ಇಲ್ಲಿಗೆ. ಹೋಗುವಾಗ ಸ್ವಲ್ಪ ಹತ್ತು ನನಗೆ ದುಃಖ ಬಂತು. ಏನು ಮಾಡೋದು ಅಷ್ಟೇ. ನಾನು ನಿಮ್ಮ ಜೊತೆ ಅಷ್ಟು ಅನ್ಯೋನ್ಯವಾಗಿದ್ಲಲ್ವಾ, ಅದಕ್ಕೆ ನಿಮ್ಮ ಕಣ್ಣಲ್ಲೂ ನೀರು ತುಂಬ್ಕೋತಾ ಇದ್ದಾವಪ್ಪ, ಅಷ್ಟು ಅಟ್ಯಾಚ್ಮೆಂಟ್. ಇಲ್ಲ, ಅವಳು ಇರಲಿ, ಒಳ್ಳೇದಾಗಲಿ ಅವಳಿಗೆ ಅಷ್ಟೇ ಹೇಳುವುದು ನಾವು. ಎಷ್ಟು ಮಿಸ್ ಮಾಡ್ಕೋತೀರಮ್ಮ ನೀವು ಯಾವಾಗಲೂ. ನೋಡಿ ನಿಮ್ಮ ಜೊತೆಗೆ ಅಲ್ಲೆಲ್ಲ ಆ ಮನೆ ಮುಂದೆ ಕ್ಲೀನ್ ಮಾಡೋದು ಎಲ್ಲ ಅವರೇ ಮಾಡ್ತಾ ಇದ್ರಂತೆ. ಮಾಡ್ತಾಳೆ. ಮನೆ ಇದ್ದ ಒಂದು ಸ್ವಲ್ಪ ಗರ್ವ ಇದು ಹೆಚ್ಚ ಎಲ್ಲರ ಹತ್ರವು. ಅವಳು ಹೇಳಿದ್ದೇ ಆಗಬೇಕು ಅಂತ ಅವಳಿಗೆ. ಅಲ್ಲೆಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಯಾರೋ ನಾಯಿಗೆ ಯಾರು ಕಲ್ಲಲ್ಲಿ ಹೊಡೆದ್ರೆ ಸಹಿಸ್ಕೋತಾನೆ. ಅವರಿಗೆ ಏನು ಮಾಡ್ತಾಳೇನ. ಇಲ್ಲ, ಎಲ್ಲರಿಗೆ ಅವಳು ಒಳ್ಳೆಯವಳೆ ಅಲ್ಲಿ ಕೂಡ. ಎಲ್ಲರಿಗೆ ಸಾಕು ಪ್ರಾಣಿಗಳ ಮೇಲೆ ತುಂಬ ಬೆಕ್ಕು, ನಾಯಿ, ದನ ಎಲ್ಲ ಬೇಕು ಅವಳಿಗೆ. ಅವನ್ನೆಲ್ಲ ಆರೈಕೆ ಮಾಡೋದು ನೋಡ್ತಾಳೆ. ನಾಯಿ ಬೆಕ್ಕನ್ನು ತುಂಬ ಮಾಡ್ತಾಳೆ ಈಗ. ಈಗ ಅವ್ರ ಅಪ್ಪಾಜಿ ಅಮ್ಮ ನಿಮಗೆ ಫೋನ್ ಮಾಡ್ತಿರ್ತಾರ? ಇಲ್ಲಿ ಎಲ್ಲ ನೋಡ್ತಿರ್ತಾರಂತ ರಕ್ಷಿತಾ ಅಪ್ಪಾಜಿ ಅಮ್ಮ? ಮಾಡ್ತಾರೆ, ದಿವಸ ಅವ್ರು ಮಾಡ್ತಾಳೆ. ಅಲ್ಲ, ಅವ್ರು ನೋಡ್ತಿವ್ರಂತ ಬಿಗ್ ಬಾಸ್ ಎಲ್ಲ ಅವರ? ನೋಡ್ತಾರೆ. ನೋಡ್ತಾರೆ. ಅವ್ರು ಇದು ಫೋನ್ ಬಿಗ್ ಬಾಸ್ ಇಂದ ಫೋನ್ ಬಂದ ಅವ್ರು ಮುಂಬೈಲಿ ಇದ್ರ? ಇದು ಅಲ್ಲಿ ಮುಂಬೈಯಲ್ಲಿ. ಅವಳನ್ನು ಅಲ್ಲಿ ಬಿಗ್ ಬಾಸ್ಗೆ ಕರೆಕೊಂಡು ಹೋಗ್ಲಿಕ್ಕೆ ಬಂದಿದ್ದಾಳೆ ಅವಳು. ತಂಗಿ ಮತ್ತು ಅಮ್ಮ ಬಂದಿದ್ದಾರೆ. ನಿಮಗೆ ಏನೇನೆಲ್ಲ ಗಿಫ್ಟ್ ಕೊಡ್ಸಿದಾರೆ? ಎಲ್ಲರೂ ಕರ್ಕೊಂಡು ಹೋಗ್ತಿದ್ರ ಹೊರಗೆ ಸಿಟಿ ಸುತ್ತಾಡ್ಸಕ್ಕೆ? ಅಜ್ಜಿನ ಕರ್ಕೊಂಡು ಹೋಗೋದು ಆ ಥರದ್ದೆಲ್ಲ? ಇಲ್ಲ, ನಾನು ಹೋಗುದಿಲ್ಲ, ಸಿಟಿಗೆ ಹೋಗುದಿಲ್ಲ. ಮುಂಬೈ ಹೋದ್ರೆ ಅವರವರು ಸ್ವಲ್ಪ ಅಷ್ಟೇ ಇರುವುದು ಅವರವರ ಮನೆಯಲ್ಲಿ. ನಾವು ಎಲ್ಲ ಹೋಗುದಿಲ್ಲ. ನನಗೆ ಅಷ್ಟೇ ಇಷ್ಟ ಇಲ್ಲ, ನಮ್ಮ ಊರೇ ಇಷ್ಟ. ನನಗೆ ಅವಳಿಗೆ ಕೂಡ. ಅವರು ಅಷ್ಟೇ ಬಹಳ ಪರಿಸರ ಪ್ರೇಮಿ ಅಂತೆ, ಜಾಸ್ತಿ ಇಲ್ಲಿರಕ್ಕೆ ಇಷ್ಟಪಡ್ತಿದ್ರು ಅವಳಿಗೆ. ಇಲ್ಲಿ ಏನಾದ್ರು ನಿಮ್ಮನ್ನ ಬಾ ಮೀನ್ ಮಾರ್ಕೆಟ್ಗೆ, ಅಲ್ಲಿ ಇಲ್ಲಿ ಸಿನಿಮಾಗೆ ಅಲ್ಲಿಗೆ ಕರ್ಕೊಂಡು ಸಿನಿಮಾಗೆ ಹೋಗುವಾಗ ಬರ್ಲಿಕ್ಕೆ ಹೇಳ್ತಾರೆ, ನಾನು ಹೋಗುದಿಲ್ಲ. ಹೌದಾ? ನಾನು ಹೋಗುದಿಲ್ಲ. ನಿಮಗೆ ತುಂಬಾ ಒತ್ತಾಯ ಮಾಡ್ತಾರೆ? ಮಾಡ್ತಾಳೆ. ಓಕೆ. ನೀವು ಬಿಗ್ ಬಾಸ್ ನೋಡ್ಬೇಕಾದ್ರೆ ಕೆಲವೊಂದ್ಸರಿ ಕಿತ್ತಾಡ್ಬೇಕಾದ್ರೆ ಅವಾಗ ಒಂದು ಸ್ವಲ್ಪ ತುಂಬಾ ನೋವಾಗುತ್ತಾ ಮನಸ್ಸಿಗೆ? ಆಗ್ತದೆ, ನಾನು ಮತ್ತೆ ನೋಡುವುದಿಲ್ಲ ಅದನ್ನು. ಈ ಥರದ್ದೆಲ್ಲ ಆಗುತ್ತೆ ಅಂತ ಮತ್ತೆ ಯಾರಾದರೂ ಹೇಳಿದರೆ ಅದನ್ನು ಕೇಳುವುದು. ಹೌದಾ? ಯಾಕಂದ್ರೆ ಜಾಸ್ತಿ ನೋಡ್ತಾ ಇದ್ರೆ ಬೇಜಾರಾಗ್ತದೆ. ಅದು ನೋಡುವುದಿಲ್ಲ ನಾನು. ಎಲ್ಲರೂ ಒಂದು ಸ್ವಲ್ಪ ಯಾರೋ
ಏನೋ ಒಂದು ಮಾತು ಅಂದ್ಬಿಟ್ರು ಅಂದರೆ ನಿಮ್ಗೆ ಅದು ಮನಸ್ಸಿಗೆ ಕಾಡ್ಬಿಡುತ್ತೆ, ನೋವಾಗುತ್ತೆ, ಕಣ್ಣಲ್ಲಿ ನೀರು ಹೌದು ಹೌದು ಜಾಸ್ತಿ. ನಾವು ನೋಡೋದಿಲ್ಲ ನಾನು. ನಾಯಿಗಳು ಎಷ್ಟು ಮಿಸ್ ಮಾಡ್ಕೊತಿದ್ದಾವೆ ರಕ್ಷಿತಾ ಅವ್ರನ್ನ? ಮನೆ ನಾಯಿ ಈಗ 2 ಇರುವುದು, 4 ಇತ್ತು, 2 ಇರುವುದು. ಬೆಕ್ಕು ಕೂಡ ಮಿಸ್ ಮಾಡ್ಕೊತಿದ್ದಾವ. ಅವರಿಗೆ ಮಾರ್ಕೆಟಿಯಲ್ಲಿ ಇಟ್ಟಿದ್ದು ತಿಂಡಿ ಎಲ್ಲ ಕೊಂಡು ಹಾಕ್ತಾಳೆ, ದಿವಸ ಆಗ್ಲೂ ಹೋಗ್ತಾಳೆ. ಗಾಡಿ ಉಂಟಲ್ಲ ಹೋಗ್ತಾಳೆ. ಯಾವ ಗಾಡಿ? ಸ್ಕೂಟಿ? ಅಲ್ಲಲ್ಲ, ಮತ್ತೆ ಅವನ ಕಾರು ರಿಪೇರಿಗೆ. ಅಲ್ಲಲ್ಲ, ಇನ್ನೊಂದು ಗಾಡಿನ? ಗಾಡಿ ಬೈಕ್ ಅಲ್ಲ, ಕಾರು. ಅವನು ಕೊಂಡು ಹೋಗಿದ್ದಾನೆ. ಅವನ ಇಡುವವನು ಇದ್ದಾನಲ್ಲ ವಿಕಾಸ್, ಈಗ ಇದ್ದ, ಅವನು ಹೋಗಿದ್ದಾನೆ. ಈಗವೇ ಹೋಗಿದ್ದು. ಕಾರಲ್ಲಿ ಹೋಗಿ ಎಲ್ಲ ಐಟಮ್ಸ್ಗಳೆಲ್ಲ ದಿವಸ ಆಗ್ಲೂ ಹೋಗ್ತಾಳೆ ಅಲ್ಲಿ ನಾಯಿಗೆ ಹಾಕ್ಲಿಕ್ಕೆ. ಇವನ ಅಲ್ಲಿ ಇರುವುದಲ್ಲ, ಹೋಗ್ತಾನೆ. ನೀವು ಎಷ್ಟು ವಯಸ್ಸಿದ್ದಾಗಿಂದನೂ ನಿಮ್ಮ ಜೊತೆಗೆ ಇರೋದು ರಕ್ಷಿತಾ ಅವರು? ನೀವು ಅವಳು ಹುಟ್ಟಿದಾಗಿಂದನೂ ಇಲ್ಲೇ ಇರೋದಾ ಅಥವಾ ಅವಾಗ ಬರೋದಷ್ಟೇ? ಬರುವುದಷ್ಟೇ. ಈಗ ಇಲ್ಲಿ ಹೆಚ್ಚು, ಕೊರೋನಾ ನಂತರ ಇಲ್ಲಿ ಹೆಚ್ಚು ಇರುವುದು. ಅವಳು ಮುಂಬೈಗೆ 1 ತಿಂಗಳಾದರೆ ಇಲ್ಲಿ ಹೆಚ್ಚು ಇರುವುದು. ಪ್ರತಿ ಬಾರಿನೂ ಬಂದು ಹೋಗ್ಬೇಕಾದ್ರೆ ಒಂದು ಬೇಜಾರು. ನಾನೇ ಬೊಂಬೈಯಲ್ಲಿದ್ದೆ, ಅವಳು ಅಲ್ಲಿ ಮನೆಯಲ್ಲಿದ್ದರು. ಅವಳ ಯಾರ ಫ್ರೆಂಡ್ ಇದ್ದಾಗ ಇದ್ದರು. ನನ್ನ ಕಣ್ಣು ಆಪರೇಷನ್ಗೆ ಹೋದ ಬೊಂಬೈಯಲ್ಲಿ ಇದ್ರು. ಮತ್ತೆ ನಾನು ಬಂದದ್ದು. ಹೌದಾ? ನಿಮ್ಮ ಕಣ್ಣು ಆಪರೇಷನ್ ಎಲ್ಲ ಇದೆ? ಕಣ್ಣಿಗೆ ಆಪರೇಷನ್ ಎಲ್ಲ ಹಾಕ್ತಾರಲ್ಲ, ಅದನ್ನು ಹೌದು. ಲೆನ್ಸ್ ಅದು ಅವರೇ ಹಾಕ್ಸಿದ್ದು? ರಕ್ಷಿತಾ ಅವರು ಹಾಕ್ಸಿದ್ದು? ನನ್ನ ಮಗ ಎಲ್ಲ ಬೊಂಬೈಯಲ್ಲಿದ್ದಾರೆ. ಮಗ ಇದ್ದಾನೆ, ಮತ್ತೆ ಚಿಕ್ಕ ಮಗಳು ಇದ್ದಾಳೆ, ಚಿಕ್ಕಮ್ಮ, ದರ್ಶಿತನ ಚಿಕ್ಕಮ್ಮ ಎಲ್ಲ ತುಂಬ ಜನ ಬೊಂಬೈಯಲ್ಲಿದ್ದಾರೆ. ಇರುವುದು ನಾವೇ 3 ಇಲ್ಲಿ ಊರಿನಲ್ಲಿ. ಆಸ್ತಿ ಗಿಸ್ತಿ ಎಲ್ಲ ಚೆನ್ನಾಗಿದೆ, ಜಮೀನೆಲ್ಲ ಇದೆಯಾ? ಉಂಟು. ರಕ್ಷಿತ ಅವರ ತಂದೆ ಮನೆ ಉಚ್ಚಿಲ, ಎರ್ಮಾಲ್ ಉಚ್ಚಿಲ. ಅಲ್ಲಿ ತುಂಬ ಉಂಟು, ಜಾಗ ಉಂಟು. ನಮಗೆ ಕೂಡ ಉಂಟು ಇಲ್ಲಿ, ನಮ್ಮ ಮನೆ ಹತ್ತಿರ ಎಲ್ಲ ಆ ಕಡೆಯಿಂದ ಕಾಡು ಅಲ್ಲಿ ಉಂಟು. ಈಗ ಯಾರು ಮಾಡುವುದು ಅದನ್ನೆಲ್ಲ ಉಂಟಲ್ಲಿ. ನಿಮಗೆ ವೋಟ್ ಮಾಡಕ್ಕೆ ಏನಾದರೂ ಹೇಳ್ತಾರಾ? ನೀವು ಮಾಡಿದಿರ ವೋಟು? ಇಲ್ಲ, ಅದು ನಂಗೆ ಗೊತ್ತಾಗೋದು. ಮತ್ತೆ ನಮ್ಮ ಮೊಬೈಲು ಚಿಕ್ಕದು ಮೊಬೈಲು, ದೊಡ್ಡ ಮೊಬೈಲ್. ಎಲ್ಲ ಅಕ್ಕಪಕ್ಕದ ಮನೆಯವ್ರು ತೋರಿಸ್ದಾಗೆ ಗೊತ್ತಾಗೋದು ನಿಮಗೆ? ಹೌದು, ಇವಾಗ ತೋರಿಸ್ತಾರಲ್ಲ, ಇವರ ಉಂಟು ತೋರಿಸ್ತಾರೆ. ಕೆಲವೊಂದು ಎಪಿಸೋಡ್ಗಳು ನೋಡಿ ನಗ್ತಾ ಇರ್ತೀರಿ, ವಿಡಿಯೋಸ್ ಎಲ್ಲ ನೋಡಿ. ಮಾಡಿದರೆ ಒಳ್ಳೇದಾದ್ರೆ ನಗ್ತೀನಿ, ಮತ್ತೆ ಯಾರಾದ್ರು ಬಯಸಿಕೊಂಡ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಚೆನ್ನಾಗಿ ಆಟ ಆಡ್ತಾಳೆ. ಒಂದ್ಸರಿ ಸುದೀಪ್ ಅವರೇ ಅವಳಿಗೋಸ್ಕರ ಚಪ್ಪಾಳೆ ಎಲ್ಲ ತಟ್ಟಿದ್ರು, ಕಿಚ್ಚನ ಚಪ್ಪಾಳೆ ಅಂತ ಬರುತ್ತೆ. ಒಂದ್ಸಲ ಆಗಿದೆ, ನೋಡಿದ್ದೀನಿ. ಖುಷಿ ಆಯ್ತು ಅವತ್ತು? ಖುಷಿ ಆಯ್ತು. ಆ್ಯಕ್ಚುಲಿ ಅದು ಕಿಚ್ಚನ ಚಪ್ಪಾಳೆ ಸಿಗೋದು ತುಂಬ ರೇರ್ ಅಂತೆ. ಸೊ ಅವ್ರಿಗೆ ಸಿಕ್ಕಿರೋದ್ರಿಂದ ಅದೊಂಥರ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಆಟ ಆಡಿದಾಗ ಮಾತ್ರ ಕೊಡೋದು. ಹೌದು. ಆಶೀರ್ವಾದ ಮಾಡ್ತೀರಾ? ಮಾಡ್ತೀರಮ್ಮ, ಆಶೀರ್ವಾದ ಮಾಡ್ತೀನಿ. ತಿಂಡಿ ಇಷ್ಟ ಅವ್ರಿಗೆ ಜಾಸ್ತಿ ಹೆಚ್ಚು ಆಸೆ ಮಾಡೋದೇ ನಾನ್ ವೆಜ್ಜಾ ವೆಜ್ಜಾ? ಅದು ಕೋಳಿ ಮಾಂಸ, ಮೀನು ಅಷ್ಟೇ, ಬೇರೆ ಏನೂ ಆಗುದಿಲ್ಲ, ಕಡಿಮೆ. ಹೌದು. ಅದೇ ಮಾಡುವುದು ಹೆಚ್ಚು ಇಲ್ಲಿ. ಇಡೀ ಮಾಡ್ತಾಳಲ್ಲ ಮೀನು, ಅದು ಇದೆಲ್ಲ. ಅದೇ ಮಾಡುವುದು. ಅದೇ ಅಜ್ಜಿ ನಿಷ್ಕಲ್ಮಶ ಮಾತು. ಯಾವಾಗಲೂ ನೋಡಿ, ಹಿರಿಯರ ಮಾತುಗಳಿದಲ್ಲ, ಅದು ಪರಿಶುದ್ಧ ಮನಸ್ಸು, ಪರಿಶುದ್ಧ ಭಾವನೆ, ಪರಿಶುದ್ಧ ಫೀಲಿಂಗ್. ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಮೊಮ್ಮಗಳು ಅಷ್ಟು ಹಚ್ಕೊಂಡಿದ್ದ ರೀತಿ ಚೆನ್ನಾಗಿ ಆಟ ಆಡ್ತಾಳೆ. ಅವ್ರಿಗೇನಾದರೂ ಯಾರಾದರೂ ಬೈದರೆ ನಾನು ಆ ಎಪಿಸೋಡ್ಗಳನ್ನೇ ನೋಡೋಕೆ ಹೋಗೋದಿಲ್ಲ. ಯಾರಾದರೂ ಹೊಗಳಿದ್ರೆ ಅಕ್ಕಪಕ್ಕದ ಮನೆಯವ್ರು ತೋರಿಸಿದ್ರೆ ನಾನು ನೋಡ್ತೀನಿ ಅಂತ. ಒಟ್ಟಾರೆಯಾಗಿ ಅವರ ಆಶೀರ್ವಾದ ಯಾವಾಗಲೂ ಸದಾ ಇರುತ್ತೆ. ನೋಡಿ, ಅಜ್ಜಿನ ನೋಡ್ಕೊಳ್ಳೋಕೆ ಒಂದು ಬಾಡಿಗೆ ಮನೆ, ಅದಕ್ಕೆ ಆ ಬಾಡಿಗೆ ಹಣವನ್ನು ಕೂಡ ಈ ವಯಸ್ಸಿಗೆ ನೋಡಿ 20-24ನೇ ವಯಸ್ಸಿಗೆ ಈ ಥರದ್ದೊಂದು ಜವಾಬ್ದಾರಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೋ. ಬಿಗ್ ಬಾಸ್ ಸೀಸನಲ್ಲಿ ಯಾರು ಗೆಲ್ತಾರೋ ಅನ್ನೋ ಕುತೂಹಲದೊಂದಿಗೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.